एत्यमित ज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्रुतिः अस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपते पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಹೇತ್ವಾಭಾಸಗಳನ್ನು ನಾವು ನೋಡ್ತಾ ಇದ್ದೀವಿ. ಅಸಿದ್ಧಃ, ವಿರುದ್ಧಃ, ಅನೇಕಾಂತಿಕಃ, ಕಾಲಾತ್ಯಯಾಪದಿಷ್ಟಃ, ಸತ್ಪ್ರತಿಪಕ್ಷಃ ಹಾಗೆ ಅಂತ. ಅದರಲ್ಲಿ ಅಸಿದ್ಧ ಎನ್ನೋದನ್ನು ನೋಡಿದ್ದೀವಿ. ಆಶ್ರಯ ಸಿದ್ಧ, ಸ್ವರೂಪ ಸಿದ್ಧ ಅಂತ ಎರಡು ಭಾಗ ಇದೆ. ಅದರಲ್ಲಿ ಆಶ್ರಯ ಸಿದ್ಧವನ್ನು ನಾವು ನೋಡಿದ್ದೀವಿ. ಯಥಾ ಗಗನಾರವಿಂದಂ ಸುರಭಿಃ ಅರವಿಂದತ್ವಾತ್ ಸರೋಜ ಅರವಿಂದವತ್ ಹಾಗೆ ಅಂತ. ಅದೇ ತರ ಸ್ವರೂಪ ಸಿದ್ಧಿ, ಅದರಲ್ಲಿ ಶಬ್ದ ಅನಿತ್ಯ ಚಾಕ್ಷುಷತ್ವಾತ್. ಅಸಿದ್ಧಿ ಅಂದ್ರೆ ಏನು? ವ್ಯಾಪ್ತಿ ಪಕ್ಷಧರ್ಮತಾ ಅನ್ಯತರ ವಿಕಲಃ ಹಾಗೆ ಅಂತ. ಒಂದು ವ್ಯಾಪ್ತಿಯಲ್ಲಿ ದೋಷ ಬರುತ್ತದೆ ಅಥವಾ ಪಕ್ಷಧರ್ಮದಲ್ಲಿ ದೋಷ ಇದ್ದರೆ ಅದನ್ನ ಅಸಿದ್ಧ ಅಂತ ಕರೀತಾರೆ. ಸ್ವರೂಪ ಸಿದ್ಧ ಅಂದ್ರೆ ಹೇತು ಪಕ್ಷದಲ್ಲಿ ಇಲ್ಲದೆ ಇರೋದು, ಪಕ್ಷಧರ್ಮತ ಅಂತ ಹೇಳ್ತಾರೆ. ಹೇತು ಪಕ್ಷದಲ್ಲಿ ಇಲ್ಲದೆ ಇರೋದು. ಹಾಗಿರುವಾಗ ವ್ಯಾಪ್ತಿ ಜ್ಞಾನ ಹೇಗೆ ಬರುತ್ತದೆ? ಬರೋದಿಲ್ಲ. ಅದಕ್ಕೆ ಉದಾಹರಣೆ ಶಬ್ದ ನಿತ್ಯ ಚಾಕ್ಷುಷತ್ವಾತ್ ಅಂತ. ನೋಡಿ, ಇಲ್ಲಿ ಪಕ್ಷ ಯಾವುದು? ಶಬ್ದ. ಸಾಧ್ಯ ಯಾವುದು? ಅನಿತ್ಯ ಅಂತ. ಶಬ್ದ ಅನಿತ್ಯ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟಿರೋದು. ಅದಕ್ಕೆ ಕೊಟ್ಟ ಹೇತು ಏನು? ಚಾಕ್ಷುಷತ್ವಾತ್, ಕಣ್ಣಿನ ಸಂಬಂಧ ಉಳ್ಳದ್ದು ಅಂತ. ಆ ಚಾಕ್ಷುಷತ್ವ ಎನ್ನುವುದು ಪಕ್ಷವಾದ ಶಬ್ದದಲ್ಲಿ ಇಲ್ಲ. ಶಬ್ದದಲ್ಲಿ ಚಾಕ್ಷುಷತ್ವ ಇದೆಯಾ? ಇಲ್ಲ. ಇಲ್ಲ. ಅದರಿಂದ ಇದನ್ನ ಹೇತು ಸಾಧ್ಯ, ಹೇತು ಪಕ್ಷದಲ್ಲಿ ಇಲ್ಲದೆ ಹೋದರೆ ಅದನ್ನ ಅಸಿದ್ಧ, ಅದೇ ಸ್ವರೂಪ ಸಿದ್ಧ ಅಂತ ಕರೀತಾರೆ. ಸ್ಪಷ್ಟ ಆಗಿದೆಯಾ ಇದು? ಆಗಿದೆ ಗುರುಗಳೇ. ಇನ್ನು ವ್ಯಾಪ್ಯತ್ವ ಸಿದ್ಧ ಅಂತ ಒಂದು. ಸಾಧ್ಯ ಸಂಬಂಧ ರಹಿತ ಸೋಪಾಧಿಕ ಸಂಬಂಧಶ್ಚ. ಇದು ವ್ಯಾಪ್ಯತ್ವ ಅಸಿದ್ಧ. ವ್ಯಾಪ್ತಿನೇ ಸರಿಗೆ ನಮಗೆ ಸಿದ್ಧ ಆಗದೆ ಹೋಗೋದು ಹಾಗೆ ಅಂತ. ಅದಕ್ಕೆ ಅದರಲ್ಲೂ ಎರಡು ವಿಭಾಗ. ಸಾಧ್ಯ ಸಂಬಂಧ ಇಲ್ಲದೆ ಇರೋದು, ಸೋಪಾಧಿಕ ಸಂಬಂಧ, ಉಪಾದಿಯಿಂದ ಕೂಡಿದ ಉಪಾದಿಯ ಸಂಬಂಧ ಉಳ್ಳದ್ದು ಹಾಗೆ ಅಂತ. ಅಲ್ಲಿ ಮೊದಲನೆಯದು ಸಾಧ್ಯ ಸಂಬಂಧ ರಹಿತ ಹಾಗೆ. ಅದಕ್ಕೆ ಕೊಟ್ಟ ಉದಾಹರಣೆ ನೋಡಿ. ಸರ್ವಂ ಕ್ಷಣಿಕಂ ಸತ್ವಾತ್. ಸರ್ವಂ ಕ್ಷಣಿಕಂ ಸತ್ವಾತ್. ನೋಡಿ, ನಮಗೆ ಅನುಮಾನದಿಂದ ಜ್ಞಾನ ಬರಬೇಕು ಅಂದ್ರೆ ಬೇಸಿಕ್ ವ್ಯಾಪ್ತಿ ಸ್ಮರಣೆಗೆ ಬರಬೇಕು. ಹೇತುವನ್ನ ನೋಡಿದರೆ ವ್ಯಾಪ್ತಿ ವ್ಯಾಪ್ತಿ ಸ್ಮರಣೆ ಬಂದು
ಅಂತಹ ವ್ಯಾಪ್ತಿಯಿಂದ ಕೂಡಿದವಾದ ಪಕ್ಷ ಇದು ಹಾಗೆ ಅಂತ ನಾವು ಚಿಂತನೆ ಮಾಡಿ ಹೇತು ಇರೋದ್ರಿಂದ ಸಾಧ್ಯವೂ ಇರಬೇಕು ಹಾಗೆ ಅಂತ ನಾವು ಅನುಮಾನ ಮಾಡ್ತೀವಿ. ಅದರಿಂದ ಇಷ್ಟು ಪ್ರಾಸೆಸ್ ಇದೆ ಅನುಮಾನದಲ್ಲಿ. ಹೇಗೆ ಅನುಮಿತಿ ಬರುತ್ತದೆ ಹಾಗೆ ಅಂದ್ರೆ ಇಷ್ಟು ಪ್ರಾಸೆಸ್ ಇದೆ. ಹೇತುವನ್ನು ನೋಡ್ತೀವಿ, ಹೇತು ಇದ್ರೆ ಸಾಧ್ಯ ಇರಬೇಕು ಅಂತ ವ್ಯಾಪ್ತಿಯ ಸ್ಮರಣೆ, ಅಂತ ವ್ಯಾಪ್ತಿಯಿಂದ ಕೂಡಿದಾದ ಪಕ್ಷ ಇದಾಗಿದೆ, ಅದರಿಂದ ಸಾಧ್ಯ ಇದೆ ಹಾಗೆ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಪರ್ವತೋ ವನ್ಯಮಾಂ ಧೂಮಾತ್ ಅಂತ ಇಷ್ಟಿದೆ. ಸೊ ಅದರಿಂದ ಆ ವ್ಯಾಪ್ತಿ ನಮಗೆ ಬರೋದು ಯಾವುದರಿಂದ? ವ್ಯಾಪ್ತಿಯ ಸ್ಮರಣೆ ಒಮ್ಮಿಂದೊಮ್ಮೆ ನಾವು ಧೂಮವನ್ನು ನೋಡ್ರೆ ಬರೋದಿಲ್ಲ. ಅನೇಕ ಬಾರಿ ಅದು ಪೂರ್ವಸಿದ್ಧ ಆಗಿರ್ಬೇಕು. ವ್ಯಾಪ್ತಿ ಜ್ಞಾನ ಪೂರ್ವಸಿದ್ಧ ಆಗಿರ್ಬೇಕು. ಅನೇಕ ಬಾರಿ ನೋಡಿರ್ಬೇಕು ನಾವು. ಹೊಗೆ ಇದ್ದಲ್ಲಿ ಅಗ್ನಿ, ಅಡಿಗೆ ಮನೆಯಲ್ಲಿ, ಯಜ್ಞಶಾಲೆಯಲ್ಲಿ ಅನೇಕ ಬಾರಿ ನೋಡಿದ್ರೆ ಮಾತ್ರ ಆ ವ್ಯಾಪ್ತಿ ನಮ್ಮ ತಲೆಯಲ್ಲಿ ಕೂಡ್ತದೆ. ಇಲ್ಲದಿದ್ದರೆ ವ್ಯಾಪ್ತಿ ಜ್ಞಾನ ಬರೋದೇ ಇಲ್ಲ. ಸೊ ಅದರಿಂದ ಆ ವ್ಯಾಪ್ತಿ ನಮಗೆ ಸ್ಪಷ್ಟ ಆಗಬೇಕು ಅಂದ್ರೆ, ವ್ಯಾಪ್ತಿ ಜ್ಞಾನ ಬರಬೇಕು ಅಂದ್ರೆ ನಮಗೇನು ಬೇಕು? ಉದಾಹರಣೆಗಳು ಬೇಕು. ಉದಾಹರಣೆ ಮೂಲಕ ನಾವು ವ್ಯಾಪ್ತಿಯನ್ನ ದೃಢಪಡಿಸ್ಕೋತೀವಿ. ಉದಾಹರಣೆಗೆ ಮಹಾನಸ ಅಂದ್ರೆ ಅಡಿಗೆ ಮನೆ. ಅಡಿಗೆ ಮನೆಯಲ್ಲಿ ಹೊಗೆ ಇದ್ದಲ್ಲಿ ಅಗ್ನಿ ಇರೋದನ್ನು ನಾವು ಕಂಡಿದ್ದೀವಿ. ಅದರಿಂದ ವ್ಯಾಪ್ತಿ ನಮ್ಮ ತಲೆಯಲ್ಲಿ ಕೂತು ಬಿಟ್ಟಿದೆ. ಹೊಗೆ ಇದ್ದಲ್ಲಿ ಅಗ್ನಿ ಇರುತ್ತದೆ ಹಾಗೆ ಅಂತ. ಬೇರೆ ಕಡೆ ಅದನ್ನ ರಿಲೇಟ್ ಮಾಡ್ಕೋತೀವಿ, ಕನೆಕ್ಟ್ ಮಾಡ್ಕೋತೀವಿ. ಇಲ್ಲಿಯೂ ಹೊಗೆ ಇದೆ, ಅಡಿಗೆ ಮನೆಯಲ್ಲಿ ಕಂಡಂತೆ ಇಲ್ಲೂ ಹೊಗೆ ಇದೆ, ಅಡಿಗೆ ಮನೆಯಲ್ಲಿ ಕಂಡಂತೆ ಮತ್ತೆ ಅಗ್ನಿಯೂ ಇರಬೇಕು ಹಾಗೆ ಅಂತ ವ್ಯಾಪ್ತಿಯನ್ನ ರಿಕಲೆಕ್ಟ್ ಮಾಡಿಕೊಂಡು ನಾವು ಅನುಮಿತಿ ಸಾಧ್ಯ ಇದೆ ಅಂತ ಅನುಮಿತಿ ಪಡಿತೀವಿ ನಾವು. ಈಗ ನೋಡಿ, ಉದಾಹರಣೆ ಇಲ್ಲದೆ ಹೋದರೆ ಏನ್ ತೊಂದರೆ ಆಗ್ತಾ ಇತ್ತು? ತಕ್ಷಣ ಸ್ಮರಣೆಗೆ ಬರಲ್ಲ ಇದು ಅನುಮಾನ. ಆ ವ್ಯಾಪ್ತಿ ನಿಶ್ಚಯ ಮಾಡ್ಲಿಕ್ಕೆ ಬರೋದಿಲ್ಲ. ಉದಾಹರಣೆ ಇಲ್ಲದೆ ಹೋದ್ರೆ, ಉದಾಹರಣೆ ಸಪಕ್ಷ ಅಂತ ಕರೀತಾರೆ. ಉದಾಹರಣೆ ಇಲ್ಲದೆ ಹೋದ್ರೆ ಏನಾಗೋದಿಲ್ಲ? ವ್ಯಾಪ್ತಿ ನಿಶ್ಚಯ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ನೋಡಿ, ಪಕ್ಷದಲ್ಲಿ ಸರ್ವಂ ಕ್ಷಣಿಕಂ ಸತ್ವಾತ್, ಯಾವುದಿದೆಯೋ ಎಲ್ಲವೂ ಕೂಡ ಕ್ಷಣಿಕ ಅಂತ ಹೇಳ್ಬಿಡ್ತೀವಿ. ಸರ್ವಂ ಕ್ಷಣಿಕಂ ಸತ್ವ. ಈಗ ನೋಡಿ, ಸರ್ವಂ ಅಂತ ಹೇಳಿದ್ರಿಂದ ಏನ್ ಬಂತು? ಎಲ್ಲವೂ ಬಂತು. ಎಲ್ಲವೂ ಹಾಗಂತ ಹೇಳಿದ್ರೆ ಏನ್ ಹೇಳಿಕ್ ಬರೋದಿಲ್ಲ? ಉದಾಹರಣೆನೇ ಹೇಳಿಕ್ ಬರೋದಿಲ್ಲ. ಉದಾಹರಣೆನೇ ಹೇಳಿಕ್ ಬರಲ್ಲ ಅಂದ್ರೆ ಏನ್ ತೊಂದರೆ ಆಯ್ತು? ವ್ಯಾಪ್ತಿ ಇದೆಯೋ ಇಲ್ಲವೋ ಅಂತ ನಿಶ್ಚಯ ಮಾಡ್ಲಿಕ್ಕೆ ಬರೋದಿಲ್ಲ. ವ್ಯಾಪ್ತಿ ಡಿಸೈಡ್ ಮಾಡ್ಲಿಕ್ಕೆ ಮಾಡಕ್ ಬರಲ್ಲ ಅಂದ್ರೆ ನಮಗೆ ಅನುಮಿತಿ ಹುಟ್ಟೋದಿಲ್ಲ. ಸೊ ಅದರಿಂದ ಪಕ್ಷದಲ್ಲಿ ಸರ್ವಂ ಅಂತ ಬಂದುಬಿಟ್ರೆ ನಮಗೆ ಉದಾಹರಣೆ ಸಿಗೋದು ಕಷ್ಟ ಇರ್ತದೆ. ಅದರಿಂದ ನೋಡಿ, ಸರ್ವಂ ಕ್ಷಣಿಕಂ ಸತ್ವ ಅತ್ರ ಸರ್ವಸ್ಯ ಪಕ್ಷತ್ವೇನ, ಎಲ್ಲವೂ ಪಕ್ಷದಲ್ಲಿ ಇರುವುದರಿಂದ ಪಕ್ಷ ಅತಿರಿಕ್ತ ಸಪಕ್ಷಾಭಾವಾತ್, ಪಕ್ಷವನ್ನ ಬಿಟ್ಟು ಬೇರೆ ಸಪಕ್ಷವೇ ಇಲ್ಲ. ಪಕ್ಷವನ್ನ ಬಿಟ್ಟು ಬೇರೆ ಸಪಕ್ಷ ಅಂತ ಇಲ್ಲ. ಸಪಕ್ಷ ಅಂದ್ರೆ ಏನು? ಸಪಕ್ಷ ಅಂದ್ರೆ ಹೇತು ಇದ್ದಲ್ಲಿ ಸಾಧ್ಯ ಇದೆ ಅಂತ ಡೆಫಿನೆಟ್ ಆಗಿ ಇರೋ ಪ್ಲೇಸ್ ಅದು. ಉದಾಹರಣೆಗೆ ಅಡಿಗೆ ಮನೆ. ಅಡಿಗೆ ಮನೆಯಲ್ಲಿ ಡೆಫಿನೆಟ್ ಅದು ಏನೋ ಹೊಗೆ ಇದ್ದಲ್ಲಿ ಅಗ್ನಿ ಇದೆ ಅಂತ ಡೌಟ್ ಅಲ್ಲ ಅದು. ಅದನ್ನ ಸಪಕ್ಷ ಅಂತ ಕರಿತೀವಿ. ನಿಶ್ಚಿತ ಸಾಧ್ಯವಾನ್ ಸಪಕ್ಷ. ಪಕ್ಷ ಸಾಧ್ಯ ಡೆಫಿನೆಟ್ ಆಗಿ ಇರಬೇಕು, ಅದನ್ನೇ ನಾವು ಸಪಕ್ಷ ಅಂತ ಕರೆಯೋದು. ಎಲ್ಲವನ್ನು ನಾವು ಪಕ್ಷದಲ್ಲಿ ಮಾಡಿಬಿಟ್ರೆ, ಸರ್ವಂ ಕ್ಷಣಿಕಂ ಅಂತ ಎಲ್ಲವನ್ನು ಪಕ್ಷದಲ್ಲಿ ಸೇರಿಸ್ಬಿಟ್ರೆ ಏನಿಲ್ಲ? ಸಪಕ್ಷವೇ ಇಲ್ಲ. ಸಪಕ್ಷ ಇಲ್ಲ ಅಂದ್ರೆ ಉದಾಹರಣೆ ಹೇಳಿಕ್ ಬರೋದಿಲ್ಲ. ಉದಾಹರಣೆ ಇಲ್ಲ ಅಂದ್ರೆ ಅದು ವ್ಯಾಪ್ತಿ ನಿಶ್ಚಯ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅನುಮಿತಿಯು ಹುಟ್ಟೋದಿಲ್ಲ. ಹಾಗೆ ನೋಡಿ, ಅದೇ ಹೇಳ್ತಾ ಇದ್ದಾರೆ. ಅತ್ರ ಸರ್ವಸ್ಯ ಪಕ್ಷತ್ವೇನ ಪಕ್ಷ ಅತಿರಿಕ್ತ ಸಪಕ್ಷಾಭಾವ ಸಾಧ್ಯ ಸಂಬಂಧ ಅಭಾವ. ಹೇತುವಿಗೂ ಸಾಧ್ಯಕ್ಕೂ ಸಂಬಂಧ ಇದೆಯೋ ಇಲ್ಲವೋ ತೀರ್ಮಾನ ಮಾಡೋದು ಹೇಗೆ ಆಗ್ತದೆ? ಆಗೋದಿಲ್ಲ. ಅರ್ಥ ಆಯ್ತಾ ಇದು? ಇದನ್ನ ವ್ಯಾಪ್ಯತ್ವ ಅಸಿದ್ಧಿ ಅಂತ ಹೇಳಿ, ಅದರಲ್ಲಿ ಸಾಧ್ಯ ಸಂಬಂಧ ರಹಿತ ವ್ಯಾಪ್ಯತ್ವ ಅಸಿದ್ಧ ಅಂತ ಹೇಳ್ತೀವಿ. ಇನ್ನೊಂದು ಸೋಪಾಧಿಕ ಅಂತ ಇದೆ. ದ್ವಿತೀಯೋ ಯಥಾ ವೈದಿ ಹಿಂಸಾ ಪಾಪ ಸಾಧನ ಹಿಂಸಾ ಅಂತ ಹಿಂಸತ್ವ ಅಂತ ಇದೆ. ಅದನ್ನ ನಾಳೆ ವಿಚಾರ ಮಾಡೋಣ. ಶ್ರೀಮದ್ ಅಂತರ್ಗತ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.